Dear friends, ಎಲ್ರಿಗೂ ನಮಸ್ಕಾರ ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ. Dear friends, I once again welcome you all to Police Sub Inspector Translation and Vocabulary Series. Today I am presenting you episode number 38. So ಇವತ್ತು ನಾನು ಒಂದು ಇಂಗ್ಲೀಷಿಂದ ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಆ್ಯಂಡ್ ಐ ಹ್ಯಾವ್ ಟೇಕನ್ ಆರ್ಟಿಕಲ್ ಫ್ರಮ್ ದಿ ಹಿಂದೂ ನ್ಯೂಸ್ ಪೇಪರ್. ಹಾಗಿದ್ರೆ ಇವತ್ತಿನ 10 ವೊಕ್ಯಾಬ್ಯುಲರಿನ ನೋಡೋದಾದರೆ ವೊಕ್ಯಾಬ್ಯುಲರಿ ನಂಬರ್ 371. ಸೊ ನಂಬರ್ ಓನ್ಲಿ ಲುಕ್ಸ್ ಟು big. So this is how systematic learning helps you. So 371. So infrastructure ಅದನ್ನು ನಾವು ಮೂಲ ಸೌಕರ್ಯ ಅಂತ ಹೇಳ್ತೀವಿ. ರಬ್ಸ್ ಅಂತ ಒಂದು ಪದ ಇದೆ. ರಬ್ ಅಂದರೆ ಏನು? ಉಜ್ಜುವುದು ಅಂತ ಆ್ಯಕ್ಚುಯಲ್ ಮೀನಿಂಗ್. ರಬ್ ಅಂದರೆ ಉಜ್ಜುವುದು. ಸಿ ದಟ್ ಈಸ್ ದಿ ಸ್ಟ್ರೇಟ್ ಮೀನಿಂಗ್ ಆಫ್ ದಿ ವರ್ಡ್ ರಬ್. ಬಟ್ ಅದನ್ನು ಬೇರೆ ಕಾಂಟೆಕ್ಸ್ಟಲ್ಲೂ ಕೂಡ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಐ ಡೋಂಟ್ ವಾಂಟ್ ಟು ಹ್ಯಾವ್ ದಿ ರಬ್ಬಿಂಗ್ ವಿತ್ ದ ಮ್ಯಾನೇಜರ್. ಅಂದರೆ ನನ್ನ ಮ್ಯಾನೇಜರ್ ಅಥವಾ ನಿರ್ವಾಹಕನೊಂದಿಗೆ ನನಗೆ ಜಗಳ ಮಾಡಲು ಇಷ್ಟವಿಲ್ಲ. ಸೊ ರಬ್ ಅಂದರೆ ಏನು? ಹೋರಾಟ, ವಿರೋಧ, ಜಗಳ. ಸೊ ಈ ಥರ ಮೀನಿಂಗ್ಸ್ ಕೂಡ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಯಾವುದು ಕಾಂಟೆಕ್ಸ್ಚುಯಲಿ ಕರೆಕ್ಟಾಗಿರುತ್ತೋ, ವಾಕ್ಯಕ್ಕೆ ಸಮಂಜಸವಾಗಿ ಹೇಗೆ ಅರ್ಥ ಕೊಡುತ್ತೋ ಅದನ್ನು ನಾವು ಬಳಸಬೇಕಾಗುತ್ತೆ. ಸೊ ಎನ್ವಿರಾನ್ಮೆಂಟ್, ಸೊ ಪರಿಸರ ಅಂತ ಹೇಳ್ತೀವಿ. ಇಕಾಲಜಿ, ಪರಿಸರ ವಿಜ್ಞಾನ ಅಂತ ಹೇಳ್ತೀವಿ. ಚಾಲೆಂಜ್ ಅಂದರೆ ಸವಾಲು ಅಂತ ಹೇಳ್ತೀವಿ. ಪೋಸ್ ಅಂದರೆ ಒಡ್ಡು ಅಂತ ಹೇಳ್ತೀವಿ. ಸೊ ಪೋಸಸ್ ದಿ ಚಾಲೆಂಜಸ್, ಅದು ಒಡ್ಡುವ ಸವಾಲುಗಳು ಅಂತ ಹೇಳ್ತೀವಿ. ಫ್ರೀಕ್ವೆನ್ಸಿ ಅಂದರೆ ಆವರ್ತನೆ ಅಥವಾ ಪುನರಾವರ್ತನೆ. ಸೊ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ನಡೀತಾ ಇರುತ್ತೆ, ಸೊ ಅದನ್ನು ಆವರ್ತನೆ ಅಥವಾ ಪುನರಾವರ್ತನೆ ಅಂತ ಹೇಳ್ತೀವಿ. ಇಂಟೆನ್ಸ್ ಅಂದರೆ ತೀವ್ರ, ಇಂಟೆನ್ಸ್ ಸ್ಟಡೀಸ್, ತೀವ್ರವಾಗಿ ಓದುವುದು, ಹೆಚ್ಚಾಗಿ ಓದುವುದು. ಕಾಂಟ್ರಿಬ್ಯೂಷನ್ ಅಂದರೆ ಕೊಡುಗೆ. ಅವಲಾಂಚೆ ಅಂದರೆ ಹಿಮಪಾತ. ದಿಸ್ ಇಸ್ ಒನ್ ಜಿಯೋಗ್ರಫಿಕಲ್ ಟರ್ಮ್. ಸೊ ದಟ್ ಹ್ಯಾಸ್ ಕಮ್ ಇನ್ ದಿ ಆರ್ಟಿಕಲ್. ಹಾಗಿದ್ರೆ ಸೊ ಈ 10 ವೊಕ್ಯಾಬ್ಯುಲರಿ ಇರ್ತಕ್ಕಂಥ ವಾಕ್ಯಗಳನ್ನು ನಾನು ಟ್ರಾನ್ಸ್ಲೇಟ್ ಮಾಡಿ ಸೊ ಸಿಂಪ್ಲಿಫೈಡ್ ಮೆಥಡಲ್ಲಿ ಹೇಗೆ ಮಾಡೋದು, ಗ್ರೂಪಿಂಗ್ ಮೆಥಡಲ್ಲಿ ಅನ್ನೋದನ್ನು ನಾನಿವತ್ತು ತೋರಿಸ್ತೀನಿ. ಆ್ಯಂಡ್ ವೆನ್ ಎವರ್ ಯು ಗೆಟ್ ಸೆಂಟೆನ್ಸಸ್, ನೀವು ವಿಡಿಯೋನ ಪಾಸ್ ಮಾಡಿ ನೀವೇ ಒಂದು ಸತಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಯು ಕ್ಯಾನ್ ಆಲ್ಸೋ ಗಿವ್ ಯುವರ್ ಓನ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್. ಸೊ ಅದರಲ್ಲೇನಾದರೂ ಎರರ್ಸ್ ಇದ್ದರೆ, ಸೊ ಇಫ್ ಐ ಫೈಂಡ್ ಟೈಮ್, ಸೊ ಐ ವಿಲ್ ಟ್ರೈ ಟು ರಿಪ್ಲೈ ಟು ಯುವರ್ ಆನ್ಸರ್ಸ್. ಓಕೆ, ಸೊ ಇವತ್ತಿನ ಫಸ್ಟ್ ಸೆಂಟೆನ್ಸ್: The need for infrastructure development in the Himalayan region rubs up against the environmental and ecological challenges that they pose ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕನ್ವೀನಿಯೆಂಟಾಗಿ ನಾನು 2 ಬ್ರೇಕ್ಸ್ ಮಾಡ್ಕೊಳ್ತೀನಿ. ದ ನೀಡ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ ದಿ ಹಿಮಾಲಯನ್ ರೀಜನ್. ಸೊ ಇಲ್ಲಿಗೆ ಒಂದು ಮೀನಿಂಗ್ಫುಲ್ಲಾಗಿ ಕಟ್ ಆಗುತ್ತೆ. ರಬ್ಸ್ ಅಪ್ ಎಗೇನ್ಸ್ಟ್ ದಿ ಎನ್ವಿರಾನ್ಮೆಂಟಲ್ ಆ್ಯಂಡ್ ಎಕೋಲಾಜಿಕಲ್ ಚಾಲೆಂಜಸ್ ದಟ್ ದೇ ಪೋಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ವಾಟ್ ಇಸ್ ದ ವರ್ಬ್? ಕ್ರಿಯಾಪದ ಯಾವುದಿಲ್ಲಿದೆ? ರಬ್ಸ್ ಅಂತ ಇದೆ. ಸೊ ಇಲ್ಲಿ ಒಂದೇನು ಅಬ್ಸರ್ವ್ ಮಾಡಬೇಕಂದ್ರೆ, ರಬ್ಸ್ ಅನ್ನೋ ಕ್ರಿಯಾಪದದ ಮುಂಚೆ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ. ಏನು ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಈಸ್ ಆಗಲಿ, ಆರ್ ಆಗಲಿ, ವಾಸ್ ಆಗಲಿ, ವರ್ ಆಗಲಿ. ಸೊ ಇವುಗಳನ್ನ ನಾವು ಸಹಾಯಕ ಕ್ರಿಯಾಪದಗಳು, ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಸೊ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ ಇಲ್ಲದೆ ನೇರವಾಗಿ ನಮಗೆ ಏನೋ ವರ್ಬ್ ಕೊಟ್ಟಿದ್ರೆ ಪ್ರಮುಖ ಕ್ರಿಯಾಪದ. ಸೊ ಇದನ್ನು V1 ಫಾರ್ಮ್ ಆಫ್ ದಿ ವರ್ಬ್ ಅಂತ ಕರಿತೀವಿ. ಸೊ ಪ್ರಮುಖ ಕ್ರಿಯಾಪದ ಕೊಟ್ಟಿದ್ರೆ ಆ ವಾಕ್ಯವನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂದರೆ ವರ್ತಮಾನ ಕಾಲದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ. ಹಾಗಿದ್ರೆ ಫಸ್ಟ್ ಫ್ರ್ಯಾಕ್ಷನ್ನ ಟ್ರಾನ್ಸ್ಲೇಷನ್ ನೋಡೋದಾದರೆ ವೆರಿ ಸಿಂಪಲ್. ದಿ ನೀಡ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ ದಿ ಹಿಮಾಲಯನ್ ರೀಜನ್. ಸೊ ಹಿಮಾಲಯ ಪ್ರದೇಶದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಯ ಅಗತ್ಯವು. ನೀಡ್ ಅಂದರೆ ಏನು? ಅಗತ್ಯ ಅಂತ ಹೇಳ್ತೀವಿ. ಅದಾದಮೇಲೆ ರಬ್ಸ್ ಅಪ್ ಎಗೇನ್ಸ್ಟ್ ದಿ ಎನ್ವಿರಾನ್ಮೆಂಟಲ್ ಆ್ಯಂಡ್ ಎಕೋಲಾಜಿಕಲ್ ಚಾಲೆಂಜಸ್ ದಟ್ ದೇ ಪೋಸ್. ಅವು ತಂದೊಡ್ಡುವ. ಓಕೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅವುಗಳಿಂದ ತಂದೊಡ್ಡುವ. ಸೊ ಪೋಸ್ ಅಂದರೆ ಏನು? ಒಡ್ಡುವ ಅಥವಾ ತಂದೊಡ್ಡುವ. ಎನ್ವಿರಾನ್ಮೆಂಟ್ ಅಂದರೆ ಪರಿಸರ, ಆ್ಯಂಡ್ ಅಂತ ಇದೆ, ಮತ್ತು ಅಂತ ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀನಿ. ಇಕಾಲಜಿ ಅಂದರೆ ಪರಿಸರ ವಿಜ್ಞಾನ ಅಂತ ಆಗುತ್ತೆ. ಸೊ ಚಾಲೆಂಜಸ್ ಅಂದರೆ ಸವಾಲುಗಳ, ಪ್ಲೂರಲ್ ಇರೋದ್ರಿಂದ ನೋಡಿ, ಚಾಲೆಂಜಸ್ ಪ್ಲೂರಲ್ ಇರೋದ್ರಿಂದ ಸವಾಲುಗಳ ವಿರುದ್ಧ, ಎಗೇನ್ಸ್ಟ್. ನೋಡಿ, ರಬ್ಸ್ ಅನ್ನೋದಕ್ಕೆ ನಾನು ಏನು ಬರೆದಿದ್ದೀನಿ ಇಲ್ಲಿ? ಹೋರಾಟದಂತಿದೆ, ನಾನು ಉಜ್ಜುತ್ತಿದ್ದಂತಿದೆ ಅಂತ ಹೇಳಬಾರ್ದು. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಹೌ ವಿ ನೀಡ್ ಟು ಟ್ರಾನ್ಸ್ಲೇಟ್. ಹಾಗಿದ್ರೆ ಕಂಪ್ಲೀಟ್ ಸೆಂಟೆನ್ಸ್ ನೋಡೋದಾದರೆ, ಸೊ ದಿಸ್ ಇಸ್ ದಿ ಕಂಪ್ಲೀಟ್ ಸೆಂಟೆನ್ಸ್ ದಟ್ ಐ ಹ್ಯಾವ್ ಮೇಡ್. ಹಿಮಾಲಯ ಪ್ರದೇಶದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಯ ಅಗತ್ಯವು, ಇದು ಫಸ್ಟ್ ಫ್ರ್ಯಾಕ್ಷನ್ ಆಫ್ ದಿ ಸೆಂಟೆನ್ಸ್ ಆಯಿತು. ಅವು ತಂದೊಡ್ಡುವ ಪರಿಸರ ಮತ್ತು ಪರಿಸರ ವಿಜ್ಞಾನ ಸವಾಲುಗಳ ವಿರುದ್ಧ
ಹೋರಾಟದಂತಿದೆ. ಸೊ ಇದು ಕಂಪ್ಲೀಟ್ ಟ್ರಾನ್ಸ್ಲೇಷನ್ ಆಗುತ್ತೆ. ಸೊ ಐ ಹ್ಯಾವ್ ಟೇಕನ್ ಇನ್ ದಿ ಸೇಮ್ ಆರ್ಡರ್ ಅಷ್ಟೇ. ಸೊ ಫಸ್ಟ್ ಫ್ರ್ಯಾಕ್ಷನ್ ಆ್ಯಂಡ್ ಸೆಕೆಂಡ್ ಫ್ರ್ಯಾಕ್ಷನ್ ಆ್ಯಂಡ್ ಜಾಯಿನ್ ಟುಗೆದರ್. ಹಾಗಿದ್ರೆ ಲೆಟ್ಸ್ ಮೂವ್ ಆನ್ ಟು ದಿ ಸೆಕೆಂಡ್ ಸೆಂಟೆನ್ಸ್ ಆಫ್ ದಿ ಡೇ. ಸೊ ಸೆಕೆಂಡ್ ಸೆಂಟೆನ್ಸ್ ಏನು ಅಂದರೆ, ಸೊ ಇಟ್ ಗೋಸ್ ಲೈಕ್ ದಿಸ್. ಇಟ್ ಈಸ್ ದಿ ಕಂಟಿನ್ಯೂಯೇಷನ್ ಆಫ್ ದಿ ಪ್ರೀವಿಯಸ್ ಸೆಂಟೆನ್ಸ್. However, the rising frequency of intense rains has been contributing to landslips, avalanches and the loss of lives and property ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಕನ್ವಿನಿಯೆಂಟ್ ಆಗಿ ಎರಡು ಬ್ರೇಕ್ ಮಾಡ್ಕೊಂಡಿದ್ದೀನಿ. However, the rising frequency of intense rains ಅನ್ನೋದಕ್ಕೆ ಒಂದು ಕಟ್ ಮಾಡ್ಕೊಂಡಿದ್ದೀನಿ. has been contributing to landslips, avalanches and the loss of lives and property ಅಂತ ಒಂದು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಹ್ಯಾಸ್ ಬೀನ್ ಅಂತ ಕೊಟ್ಟಿದ್ದಾರೆ. ಸೊ ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ V4 ಫಾರ್ಮ್ ಆಫ್ ದಿ ವರ್ಬ್ ಕೊಟ್ಟಿದ್ದಾರೆ ಇಲ್ಲಿ, ಕಾಂಟ್ರಿಬ್ಯೂಟಿಂಗ್. ಸೊ ಈ ತರಹದ ಸೆಂಟೆನ್ಸಸ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಕರಿತೀವಿ. ಸೊ ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ನಿರಂತರವಾಗಿ ನಡೆಯುತ್ತಿರುವ ಕ್ರಿಯೆಗಳು. ಸೊ ಮುಂಚೆನೂ ನಡೀತಾ ಇತ್ತು, ಇವಾಗಲೂ ನಡೀತಾ ಇದೆ, ಇನ್ನು ಮುಂದೆನೂ ನಡೀತಕ್ಕಂಥ ಕ್ರಿಯೆಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಕರಿತೀವಿ. ಸೊ ಆ ವಾಕ್ಯಗಳಲ್ಲಿ ನಾವು ಬೀನ್ ಅಂತ ಯೂಸ್ ಮಾಡ್ತೀವಿ ಮತ್ತು V4 ಫಾರ್ಮ್ ಆಫ್ ದಿ ವರ್ಬ್ನ ಯೂಸ್ ಮಾಡ್ತೀವಿ. ಸೊ ಕನ್ನಡದಲ್ಲೂ ಕೂಡ ನಾವು ನಿರಂತರವಾಗಿ ನಡೆಯುತ್ತಿರುವ ಒಂದು ಕ್ರಿಯೆಯ ರೀತಿಯಲ್ಲಿನೇ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಸೊ ವೆರಿ ಸಿಂಪಲ್. ಹವೆವರ್ ಅಂದರೆ ಆದಾಗ್ಯೂ. ದಿ ರೈಸಿಂಗ್ ಫ್ರೀಕ್ವೆನ್ಸಿ ಆಫ್ ಇಂಟೆನ್ಸ್ ರೈನ್ಸ್, ತೀವ್ರ ಮಳೆಯ ಪುನರಾವರ್ತನೆ ಹೆಚ್ಚುತ್ತಿರುವುದು ಅಂದರೆ ಮಳೆ ಜಾಸ್ತಿ ಆಗ್ತಾ ಇದೆ. ಓಕೆ, ಅದು ಪುನರಾವರ್ತನೆ, ಅದು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದೆ. ಹ್ಯಾಸ್ ಬೀನ್ ಕಾಂಟ್ರಿಬ್ಯೂಟಿಂಗ್ ಟು ಲ್ಯಾಂಡ್ ಸ್ಲಿಪ್ಸ್. ಸೊ ಅದು ಭೂಕುಸಿತಗಳು, ಹಿಮಪಾತ, ಭೂಕುಸಿತ, ಲ್ಯಾಂಡ್ ಸ್ಲಿಪ್ ಅಂದರೆ ಭೂಕುಸಿತ, ಅವಲಾಂಚೆ ಅಂದರೆ ಹಿಮಪಾತ, ಮತ್ತು ಜೀವ ಮತ್ತು ಆಸ್ತಿಗಳ, ಓಕೆ, ಸೊ ಇಲ್ಲಿ ಜೀವ ಮತ್ತು ಆಸ್ತಿಗಳ ನಷ್ಟಕ್ಕೆ ಕಾರಣವಾಗುತ್ತಿದೆ. ಸೊ ಇಲ್ಲಿ ನೋಡಿ, ಕಂಟಿನ್ಯೂಸ್ ಟೆನ್ಸಲ್ಲೇ ಬರೆದಿದ್ದೀನಿ ನಾನು, ಕಾರಣವಾಗುತ್ತಿದೆ. ಸೊ ಇಲ್ಲಿ ನೋಡಿ, ಕಾಂಟ್ರಿಬ್ಯೂಟಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆ, ಯಾಕೆ ಸರ್ ನೀವು ಕೊಡುಗೆ ನೀಡುತ್ತಿದೆ ಅಂತ ಬರೆದಿಲ್ಲ ಅಂತಂದರೆ, ಕೊಡುಗೆ ಈಸ್ ಅ ಕೈಂಡ್ ಆಫ್ ಪಾಸಿಟಿವ್ ವರ್ಡ್. ಓಕೆ, ಸೊ ಯೂಶಲಿ ಕೊಡುಗೆ ಅನ್ನೋ ಪದನ, ಬಿಕಾಸ್ ವಿ ಆರ್ ಸೀಯಿಂಗ್ ನೆಗೆಟಿವ್ ಎಫೆಕ್ಟ್ಸ್, ಅರ್ಥ ಆಯ್ತಲ್ವಾ? ಸೊ ಯೂಶ್ವಲಿ ಏನಂದರೆ, ಯಾವ ವಾಕ್ಯದಲ್ಲಿ ನೆಗೆಟಿವ್ ಎಫೆಕ್ಟ್ಸ್ ಇರುತ್ತೋ ಅದಕ್ಕೆ ನಾವು ಕೊಡುಗೆ ನೀಡುತ್ತಿದೆ ಅಂತ ಬರೆಯೋ ಬದಲು ಕಾರಣವಾಗುತ್ತಿದೆ ಅಂತ ಬರೆದ್ರೆ ಸಮಂಜಸವಾಗಿರುತ್ತೆ. ಹಾಗಿದ್ರೆ ನಾನು ಕೊಡುಗೆ ನೀಡುತ್ತದೆ ಅಂತ ಬರೆದ್ರೆ ತಪ್ಪ ಸರ್ ಅಂತ ಕೇಳಿದ್ರೆ ತಪ್ಪಲ್ಲ. ಬಟ್ ಕೊಡುಗೆ ಅನ್ನೋದು ಆಬ್ವಿಯಸ್ಲಿ ಗಿಫ್ಟ್. ಓಕೆ, ಸೊ ಕಾಂಟ್ರಿಬ್ಯೂಷನ್, ದಟ್ ಆಲ್ವೇಸ್ ಸೌಂಡ್ಸ್ ಪಾಸಿಟಿವ್. ಸೊ ಅದರಿಂದ ಸಿನ್ಸ್ ದಿಸ್ ಸೆಂಟೆನ್ಸ್ ಇಸ್ ಗಿವನ್ ಇನ್ ದಿ ನೆಗೆಟಿವ್ ಕಾಂಟೆಕ್ಸ್ಟ್, ಸೊ ಋಣಾತ್ಮಕ ಅರ್ಥದಲ್ಲಿ ಕೊಟ್ಟಿರೋದ್ರಿಂದ ನಾನು ಕಾಂಟ್ರಿಬ್ಯೂಟಿಂಗ್ ಅನ್ನೋದನ್ನು ನಾವು ಕಾರಣವಾಗುತ್ತಿದೆ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ದಟ್ಸ್ ಹೌ ಐ ಮೇಕ್ ದಿಸ್ ಪರ್ಟಿಕ್ಯುಲರ್ ಟ್ರಾನ್ಸ್ಲೇಷನ್. ಹಾಗಿದ್ರೆ ಕಂಪ್ಲೀಟ್ ವಾಕ್ಯ ನೋಡೋದಾದರೆ, ಸೊ ದಿಸ್ ಇಸ್ ದಿ ಕಂಪ್ಲೀಟ್ ಟ್ರಾನ್ಸ್ಲೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ಸೊ ಇಟ್ ಗೋಸ್ ಲೈಕ್ ದಿಸ್. ಆದಾಗ್ಯೂ ತೀವ್ರ ಮಳೆಯ ಪುನರಾವರ್ತನೆ ಹೆಚ್ಚುತ್ತಿರುವುದು. ಸೊ ದಿಸ್ ಇಸ್ ದಿ ಫಸ್ಟ್ ಫ್ರ್ಯಾಕ್ಷನ್ ಆಫ್ ದಿ ಸೆಂಟೆನ್ಸ್. ಭೂಕುಸಿತಗಳು, ಹಿಮಪಾತಗಳು ಮತ್ತು ಜೀವ ಮತ್ತು ಆಸ್ತಿಗಳ ನಷ್ಟಕ್ಕೆ ಕಾರಣವಾಗುತ್ತಿದೆ. ಓಕೆ, ಸೊ ಇಲ್ಲಿಗೆ ಇವತ್ತಿನ ಎರಡು ವಾಕ್ಯಗಳು ಕಂಪ್ಲೀಟ್ ಆಗಿರುತ್ತೆ. ಆ್ಯಂಡ್ ಆ್ಯಸ್ ಯು ನೋ, ಅಟ್ ಜ್ಞಾನ ಗಂಗೋತ್ರಿ ವಿ ಹ್ಯಾವ್ ಸ್ಟಾರ್ಟೆಡ್ PSI offline classes, online classes and also test series is going on. ನಿಮಗೆ ಪೇಪರ್ 1 ವ್ಯಾಲ್ಯೂಯೇಷನ್ ಪರ್ಸ್ನಲಿ ನಿಮಗೆ ವ್ಯಾಲ್ಯೂಯೇಟ್ ಮಾಡಿ ಏನೇನು ಎರರ್ಸ್ ಇದೆ ಅಂತ ನಿಮಗೆ ಪರ್ಸ್ನಲ್ ಕೌನ್ಸಿಲಿಂಗ್ ಮಾಡಿ ಕೊಡಲಾಗುತ್ತದೆ. ಸೊ ಅದರಿಂದ ಯು ಕ್ಯಾನ್ ಇಂಪ್ರೂವೈಸ್ ಯುವರ್ ಸ್ಕೋರ್ಸ್ ವಿತ್ ರೆಸ್ಪೆಕ್ಟ್ ಟು ಪೇಪರ್ 1. ಪೇಪರ್ 2 test with key answers with explanation will be provided to you. So ಇದರ ಜೊತೆ ಸೊ ಒನ್ ಮೋರ್ ಆ್ಯಕ್ಟಿವಿಟಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಇನ್ಕ್ವೆಸ್ಟ್ ಅಂತ. ಸೊ ದಿಸ್ ಸೀರೀಸ್ ವಿಲ್ ಬಿ ಲಾಂಚ್ಡ್ ಫ್ರಮ್ ಕಮಿಂಗ್ ಮಂತ್. ಸೊ ಅಲ್ಲಿ ನಾವು UPSC ಆ್ಯಂಡ್ KS, ಎಸ್ಪೆಷಲಿ KPSCಲಿ ಬರ್ತಕ್ಕಂಥ ಗೆಜೆಟೆಡ್ ಪ್ರೊಬೇಷನರ್ಸ್ ಆಫೀಸರ್ಸ್ ಎಕ್ಸಾಮಿನೇಷನ್ ಮತ್ತು UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಸ್ಗೆ ಫಾರ್ ಯುವರ್ ಜನರಲ್ ಸ್ಟಡೀಸ್, ಕರೆಂಟ್ ಅಫೇರ್ಸ್ ಆ್ಯಂಡ್ ಮೇನ್ಸ್ ಮತ್ತು ಇಂಟರ್ವ್ಯೂ ಆ್ಯಂಡ್ ಈವನ್ ಫಾರ್ essay ರೈಟಿಂಗ್. ಸೊ essay ರೈಟಿಂಗ್ಗೆ ಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಖಂಡಿತವಾಗಿ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.